ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮಕರ ರಾಶಿಯವರಿಗೆ ಫೆಬ್ರವರಿ 1, 2, 3, 4 ದಿನಗಳ ನಂತರ ಏನಾಗುತ್ತದೆ ಎಂಬ ವಿಶೇಷವಾದ ಮಾಹಿತಿ ಇದರಲ್ಲಿದೆ. ನಿಮ್ಮ ಮನೆಗೆ ಬರುವಂತಹ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ಖಂಡಿತವಾಗಿ ನೀವು ಹೋಗಬಾರದೇ ಇರುವಂತಹ 3 ಸ್ಥಳಗಳು ಯಾವುದು? 1ನೇ ತಾರೀಕು ಫೆಬ್ರವರಿ ಬಹಳ ಭಯಂಕರವಾಗಿರುವ ಶಕ್ತಿಶಾಲಿಯಾಗಿರುವ ಹುಣ್ಣಿಮೆ ಇರೋದ್ರಿಂದ ಮಕರ ರಾಶಿಯವರೇ, ನಾನು ಇಂದು ನಿಮಗೆ ಹೇಳಲು ಹೊರಟಿರುವಂತಹ ಸಾಮಾನ್ಯ ಜ್ಯೋತಿಷ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಆಗಲಿರುವಂತಹ ನಿಜವಾದ ಬದಲಾವಣೆಗಳ ಕತೆ. ಹಲವು ವರ್ಷಗಳಿಂದ ನೀವು ಒತ್ತಿರುವಂತಹ ಹೊರೆಗಳು ನಿಧಾನವಾಗಿ ನಿಮ್ಮ ಹೃದಯವನ್ನು ಹರಿದು ಹಾಕುತ್ತಿರುವಂತಹ ನೋವು, ನಿಮ್ಮ ಕಠಿಣ ಪರಿಶ್ರಮವು ಫಲಿತಾಂಶಗಳನ್ನು ನೋಡದಿದ್ದಾಗ ಹತಾಶೆಯ ಕ್ಷಣಗಳು, ಇವೆಲ್ಲವೂ ಈಗ ಕೊನೆಗೊಂಡಿದೆ. ಬೇರೆ ಯಾರೂ ನೋಡದ ಶುಭ ಶಕ್ತಿಯು ನಿಮ್ಮ ಮನೆಯಲ್ಲಿ ಪರಿಚಲನೆಯಾಗುತ್ತಿದೆ. ಈ ಶಕ್ತಿ ಏಕೆ ಬಂದಿದೆ? ನೀವು ಕೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ವಿಶೇಷವಾದ ಶಕ್ತಿಯನ್ನು ಹೊಂದಿರುವಂತಹ ಮಾಹಿತಿಯಾಗಿದೆ. ಒಟ್ಟಾರೆಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಎಲ್ಲ ಕೆಲಸಗಳು, ವಿಶ್ವವು ನಿಮ್ಮ ಪರವಾಗಿ ನಿಲ್ಲಲು ಸಿದ್ಧವಾಗಿದೆ. ನಿಮ್ಮ ಅದೃಷ್ಟ ತಿರುಗುವ ಸಮಯ ಇದಾಗಿದ್ದು, ನಿಮ್ಮ ಜೀವನದಲ್ಲಿ ಮೊದಲ ಅಕ್ಷರ ಬಿ ಅಕ್ಷರದೊಂದಿಗೆ ಪ್ರವೇಶ ಮಾಡ್ತಿರುವಂತಹ ವ್ಯಕ್ತಿ, ಈ ಒಬ್ಬ ವ್ಯಕ್ತಿಯು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವಂತಹ ದೈವಿಕ ಸಂದೇಶವನ್ನು ತರುತ್ತಿದ್ದಾರೆ. ನಿಮ್ಮ ಮನೆಯ ವಸ್ತಿನ ದಾಟುವ ಈ ವ್ಯಕ್ತಿ ಹೇಳುವ ಒಂದೇ ಒಂದು ಮಾತು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಖಂಡಿತವಾಗಿ ನಿಮ್ಮ ಕರ್ಮಚಕ್ರವು ಹೊಸ ದಿಕ್ಕಿನಲ್ಲಿ ತಿರುಗಲು ಪ್ರಾರಂಭಿಸ್ತಾ ಇದೆ. ಒಟ್ಟಾರೆಯಾಗಿ ಇದರಿಂದಾಗಿ ನಿಂತಿದ್ದ ನಿಮ್ಮ ಅದೃಷ್ಟವು ಈಗ ನದಿಯಂತೆ ಹರಿಯೋದಕ್ಕೆ ಪ್ರಾರಂಭವಾಗುತ್ತೆ. ಶನಿಯ ನೋಟವು ಶುಭ ಸ್ಥಳವನ್ನು ತಲುಪುತ್ತಿದೆ. ಪಿತೃದೇವತೆಗಳು ನಿಮ್ಮನ್ನ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ನಿಮ್ಮ ಶ್ರಮ, ನಿಮ್ಮ ಕಣ್ಣೀರು, ನಿಮ್ಮ ಮೌನ ಪ್ರಾರ್ಥನೆಗಳಿಗೆ ಈಗ ಉತ್ತರ ಸಿಗುತ್ತದೆ. ಒಟ್ಟಾರೆಯಾಗಿ ನೀವು ಯಾರಿಗೂ ಹೇಳಲಾಗದ ನೋವನ್ನು ಹೊತ್ತಿದ್ದೀರಾ. ಎಲ್ಲದಕ್ಕೂ ಇಂದು ಮುಕ್ತಿ ಸಿಗುವಂತಹ ಸಮಯ ಇದಾಗಿದ್ದು, ಈ ಭವಿಷ್ಯವು ಜ್ಯೋತಿಷ್ಯವಾಣಿಯು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಮಹತ್ತರವಾದ ಸಾಧನೆಗೆ, ಉತ್ತಮವಾದ ಎತ್ತರಕ್ಕೆ ಏರುವಂತಹ ಆತ್ಮವನ್ನು ಬದಲಾಗುವಂತಹ ಸಮಯವಾಗಿದೆ. ನಿಮ್ಮ ಹಣೆ ಬರಹ ಬದಲಾಗುವ ಅದ್ಭುತವಾದ ಒಂದು ವಿಶೇಷವಾದ ಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಮಕರ ರಾಶಿಯವರೇ, ನೀವು ಇತ್ತೀಚೆಗೆ ಮನೆಯಲ್ಲಿ ವಿಚಿತ್ರವಾದ ಮೌನವನ್ನು ಕಾಣುತ್ತಿದ್ದೀರಾ. ಆ ಮೌನದಲ್ಲಿ ನೀವು ಪ್ರಬಲವಾದ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿದ್ದೀರಾ. ರಾತ್ರಿ ಹೊತ್ತು ನಿಮಗೆ ನೆಮ್ಮದಿ ಕಂಡು ಬರ್ತಿದೆ. ಒಟ್ಟಾರೆಯಾಗಿ ನಿದ್ರೆಯಲ್ಲಿ ನೀವು ವಿಶೇಷವಾಗಿ ನಿಮ್ಮ ಶಕ್ತಿಯನ್ನು ಬಲಪಡಿಸಿಕೊಳ್ಳುವಂತಹ ಕ್ರಿಯೆ ನಡೆಯುತ್ತಿದೆ. ಸ್ಥಗಿತಗೊಂಡಿರುವ ಎಲ್ಲ ವಿಷಯಗಳು ಮುಂದಕ್ಕೆ ಸಾಗುವಂತಹ ಆಧ್ಯಾತ್ಮಿಕ ಶಕ್ತಿ, ಈ ಶಕ್ತಿ ನಿಮ್ಮ ಮನೆಗೆ ಪ್ರವೇಶ ಮಾಡೋದಕ್ಕೆ ನೀವು ಹಲವಾರು ವರ್ಷಗಳಿಂದ ಪೋಷಿಸುತ್ತಿರುವಂತಹ ಆಧ್ಯಾತ್ಮಿಕ ಶಕ್ತಿ ಈಗ ನಿಮ್ಮನ್ನು ಆಶೀರ್ವದಿಸಲು ಹಿಂತಿರುಗುತ್ತಿದೆ. ನೀವು ಮಾಡಿದ ಒಳ್ಳೆಯ ಕಾರ್ಯಗಳು, ನೀವು ಮಾಡಿದ ಪ್ರಾರ್ಥನೆಗಳು, ನಿಮ್ಮ ಹೃದಯದ ತಲ್ಲನೆಯ ತಾಳ್ಮೆಯು, ಇವೆಲ್ಲವೂ ಈಗ ನಿಮ್ಮ ಮನೆಯಲ್ಲಿ ಒಂದು ಶಕ್ತಿಯನ್ನು ಪರಿಚಲನೆಗೊಳಿಸಲು ಕಾರಣವಾಗಿದೆ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತಾರೆ. ಆರ್ಥಿಕ ಲಾಭ, ಕುಟುಂಬದಲ್ಲಿ ಶುಭ ಯೋಗ, ಸಂಬಂಧದಲ್ಲಿನ ಸಮಸ್ಯೆಗಳು ಪರಿಹಾರವಾಗೋದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಹೊಸ ಉತ್ತಮ ಆರಂಭವಾಗುತ್ತೆ. ಇದೆಲ್ಲವೂ ಏಕೆ ನಡೆಯುತ್ತಿದೆ? ವ್ಯಕ್ತಿಯ ಜೀವನದಲ್ಲಿ ಕೆಲವು ಬದಲಾವಣೆಗಳು ಅನಿರೀಕ್ಷಿತವಾಗಿ ಬರೋದಿಲ್ಲ. ಗ್ರಹಗಳ ವಿಶೇಷವಾದ ಸ್ಥಾನ ಬದಲಾವಣೆಯು ಖಂಡಿತವಾಗಿ ನಿಮ್ಮ ಜೀವನವನ್ನು ಬದಲು ಮಾಡ್ತಾ ಇದೆ. ಏಕೆಂದರೆ ಈ ಒಂದು ಫೆಬ್ರವರಿ 1ನೇ ತಾರೀಕು ಸಾಮಾನ್ಯ ದಿನವಲ್ಲ. ಈ ಒಂದು ಶಕ್ತಿಶಾಲಿ ಭರದ ಹುಣ್ಣಿಮೆ ಇರೋದ್ರಿಂದ ನೀವು ಹಲವಾರು ವರ್ಷಗಳಿಂದ ಎದುರಿಸಿದಂತಹ ಎಲ್ಲ ರೀತಿಯ ಅಡೆತಡೆಗಳು, ದುಃಖಗಳು, ಸ್ವಯಂ ಉಂಟು ಮಾಡಿಕೊಂಡ ಗಾಯಗಳು, ಇವೆಲ್ಲವೂ ಈಗ ಬಿಡುಗಡೆಯಾಗಲು ಸಿದ್ಧವಾಗಿದೆ. ನಿಮ್ಮ ಜೀವನದಲ್ಲಿ ಹೊಸ ಚಕ್ರ ಪ್ರಾರಂಭವಾಗುತ್ತಿದೆ. ಕಳೆದ ವರ್ಷಗಳು ನಿಮ್ಮನ್ನು ಬಲಪಡಿಸಿವೆ, ಆದರೆ 2026ರ ಕೊನೆಯ ದಿನಗಳು ನಿಮ್ಮನ್ನು ವಿಶೇಷವಾಗಿ ಶಕ್ತಿ ಮತ್ತು ಧೈರ್ಯದ ಬೆಂಕಿ ಕಣವಾಗಿ ಹೊರತಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದೆ ನೀವು ದುರ್ಬಲರಾಗಿರೋದಿಲ್ಲ. ನಿಮ್ಮ ಮುಂದೆ ಬರುವಂತಹ ಸಮಸ್ಯೆಗಳು ಚಿಕ್ಕದಾಗಿ ಕಾಣುತ್ತದೆ. ಇಂದು ನಿಮಗೆ ಸಾಕಷ್ಟು ಸ್ಪಷ್ಟತೆ ಸಿಗುತ್ತದೆ. ಹಿಂದೆ ನಿಮ್ಮನ್ನು ಎದುರಿಸುತ್ತಿದ್ದಂತಹ ನಿರ್ಧಾರಗಳು ಇಂದು ನೀವು ಧೈರ್ಯದಿಂದ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆಯ ಸಂಕೇತವನ್ನು ಸಹ ನೀವು ನೋಡುತ್ತೀರಾ. ನಿಮಗೆ ಬರುವ ಹೊಸ ಆಲೋಚನೆಗಳನ್ನು ನಿರ್ಲಕ್ಷಿಸಬೇಡಿ. ಅವು ನಿಮ್ಮ ಭವಿಷ್ಯಕ್ಕೆ ಮಾರ್ಗಸೂಚಿಗಳಾಗಿರುತ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಅಂದರೆ ಫೆಬ್ರವರಿ 1, 2, 3, 4, 5ನೇ ತಾರೀಕಿನವರೆಗೂ ಕೂಡ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಪ್ರಮುಖವಾದ ಶುಭ ಸುದ್ದಿಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶ ಇಂದು ರೂಪುಗೊಳ್ಳುತ್ತದೆ. ಹಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದಂತಹ ಒತ್ತಡ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ವಿಶೇಷವಾಗಿ ಆರ್ಥಿಕವಾಗಿ ಇದು ನಿಮಗೆ ಒಂದು ಮಹತ್ವದ ತಿರುವು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಬ್ಬ ಹೊಸ ವ್ಯಕ್ತಿ ನಿಮಗೆ ಹತ್ತಿರವಾಗ್ತಾನೆ. ನಿಮ್ಮ ಬಗ್ಗೆ ಒಳ್ಳೆಯದನ್ನ ಹೇಳುವ ಜನರು ಇರ್ತಾರೆ. ಅದೇ ರೀತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂತಹ ಜನರು ಕೂಡ ಇರ್ತಾರೆ. ನಿಮ್ಮ ಹೆಸರು, ಗೌರವ ಮತ್ತು ಪ್ರಾಮುಖ್ಯತೆ ಹೆಚ್ಚಾಗುತ್ತೆ.
ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಹೊಸ ಹಾದಿ ತೆರೆಯುತ್ತದೆ. ನಿಮ್ಮ ಇಡೀ ಜೀವನ ಹೇಗೆ ಬದಲಾಗುತ್ತದೆ ಎಂಬುದು ಐತಿಹಾಸಿಕ ಘಟ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ಈ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ತೆರೆಯುತ್ತಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಎದುರಿಸಿದಂತಹ ತೊಂದರೆಗಳು, ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಸಮಸ್ಯೆಗಳು ನಿಧಾನವಾಗಿ ಬದಲಾಯಿಸಲ್ಪಡುತ್ತವೆ. ಶನಿ ಗ್ರಹವು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನ ತುಂಬುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಉತ್ತಮ ಫಲಿತಾಂಶವನ್ನ ನೀಡಲು ಪ್ರಾರಂಭಿಸ್ತಾ ಇದೆ. ನೀವು ನಿಮ್ಮ ವೃತ್ತಿಯ ಜೀವನದಲ್ಲೇ ಆಗಿರಬಹುದು ಅಥವಾ ಯಾವುದೇ ಕೆಲಸ, ಕಾರ್ಯ, ವ್ಯಾಪಾರದಲ್ಲೇ ಆಗಿರಬಹುದು, ದೊಡ್ಡ ಮಟ್ಟದ ಲಾಭವನ್ನ ಕಂಡುಕೊಳ್ತೀರಾ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆಯನ್ನ ಗುರುತಿಸ್ತಾರೆ, ನಿಮಗೆ ಗೌರವವನ್ನ ನೀಡ್ತಾರೆ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಬಲಗೊಳ್ಳುತ್ತೆ. ಮನೆಯಲ್ಲಿ ಶಾಂತಿ ಹೆಚ್ಚಾಗುತ್ತದೆ. ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ನಿರ್ಧಾರವನ್ನು ಗೌರವಿಸುತ್ತಾರೆ. ನಿಮಗೆ ತೊಂದರೆ ಕೊಟ್ಟಂತವರು ನಿಮ್ಮಿಂದ ದೂರವಾಗುತ್ತಾರೆ. ಒಟ್ಟಾರೆಯಾಗಿ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ, ಆಲೋಚನಾ ಶಕ್ತಿ ಎಲ್ಲವೂ ಕೂಡ ಹೊಸ ಮಟ್ಟಕ್ಕೆ ಏರುತ್ತದೆ ಮತ್ತು ನೀವು ಬಯಸಿದಂತಹ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಈ ರಾಶಿ ಚಕ್ರದವರಿಗೆ 2026 ಈ ಅವಧಿಯು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು. ಇದು ಕೇವಲ ಒಂದು ಸಣ್ಣ ಬದಲಾವಣೆಯಲ್ಲ, ಇದು ಸಂಪೂರ್ಣವಾಗಿ ಹೊಸ ಹಂತ. ಈ ಹಂತದಲ್ಲಿ ನಿಮಗೆ ಅದೃಷ್ಟ, ಶಾಂತಿ, ಸಂಪತ್ತು, ನೆಮ್ಮದಿ, ಆಶೀರ್ವಾದ, ಬೆಳವಣಿಗೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ಸಂಬಳ ಹೆಚ್ಚಾಗುತ್ತೆ, ನೆಮ್ಮದಿ ಸಿಗ್ತಾ ಹೋಗುತ್ತೆ. ಮನೆಯಲ್ಲಿ ನೀವು ಸಂತೋಷದ ಸಮಯವನ್ನ ಕಳೀತೀರಾ. ಹಣದ ಬಗ್ಗೆ ಜಾಗರೂಕರಾಗಿರಬೇಕು, ಇಲ್ಲದಿದ್ದರೆ ಕೆಲವೊಂದಿಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಹಿಂದೆ ಪಡೆದಂತಹ ಆರ್ಥಿಕ ಸಾಲಗಳನ್ನ ತೀರಿಸುವಂತಹ ಸಮಯ ಅಂತ ಹೇಳಬಹುದು. ಕೇವಲ ಸಂಪತ್ತಿನ ಹೆಚ್ಚಳ ಮಾತ್ರವಲ್ಲ, ಇದು ಆರ್ಥಿಕ ಸ್ವಾತಂತ್ರ್ಯ. ನೀವು ಇನ್ನು ಮುಂದೆ ಹಣದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಅದೃಷ್ಟವು ಈಗ ಹೇರಳವಾಗಿ ಹಣದ ರೂಪದಲ್ಲಿ ಹರಿದು ಬರುತ್ತದೆ. ಸಂಬಂಧದಲ್ಲಿನ ಬದಲಾವಣೆಗಳು, ಮಕರ ರಾಶಿಯವರ ಸಂಬಂಧಗಳು ಅತ್ಯುತ್ತಮವಾಗುತ್ತೆ. ಈ ಬದಲಾವಣೆ ಈ ಅವಧಿಯಲ್ಲಿ ಹೊಸ ತಿರುವು ಪಡೆಯುತ್ತೆ. ಕಾಲದಿಂದ ನೀವು ಅನುಭವಿಸಿದಂತಹ ನೋವು, ಒತ್ತಡ, ಮಾನಸಿಕವಾದ ವೇದನೆ ಎಲ್ಲವೂ ಕೂಡ ದೂರವಾಗುತ್ತೆ. ಒಟ್ಟಾರೆ ಈ ಸಂಬಂಧಗಳು ಕ್ರಮೇಣವಾಗಿ ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಬಯಸಿದಂತಹ ಜೀವನವನ್ನ ಕಂಡುಕೊಳ್ತೀರಾ. ಕುಟುಂಬದಲ್ಲಿ ನೆಮ್ಮದಿಯನ್ನ ಪಡೆದುಕೊಳ್ತೀರಾ. ಒಟ್ಟಾರೆಯಾಗಿ ಈ ಸಮಯ ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಹಲವಾರು ವರ್ಷಗಳಿಂದ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರವಾಗುವಂತಹ ಸಮಯವಾಗಿದೆ. ನೀವು ವರ್ಷಗಳಿಂದ ಬಯಸುತ್ತಿದ್ದಂತಹ ಸ್ಥಿರತೆ ಈಗ ನಿಮಗೆ ಬರುತ್ತಿದೆ. ಈ ಅವಧಿಯಲ್ಲಿ ನೀವು ಒಂಟಿಯಾಗಿರುವ ಭಾವನೆ ಮಾಯವಾಗುತ್ತೆ. ನಿಮಗಾಗಿಯೂ ನಿಜವಾಗಿ ಯೋಚಿಸುವಂತಹ ಜನರು ನಿಮ್ಮ ಸುತ್ತಲೂ ಕಾಣಿಸಿಕೊಳ್ತಾರೆ. ಸ್ನೇಹಿತರು, ಕುಟುಂಬ ಸದಸ್ಯರು ನಿಮ್ಮನ್ನ ಗೌರವಿಸುವಂತಹ, ಸರ್ವತೋಮುಖ ಬೆಂಬಲ ನೀಡುವಂತಹ ಜನರು, ನಿಮ್ಮ ಮಾತುಗಳಿಗೆ ಮೌಲ್ಯ ಕೊಡುವಂತಹ ಜನರು ಸಿಗ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಹೊಸ ವ್ಯಕ್ತಿಯ ಆಗಮನ ನಿಮ್ಮ ಜೀವನದಲ್ಲಿ ಧೈರ್ಯ, ಶಕ್ತಿ, ನೆಮ್ಮದಿಯನ್ನ ತಂದುಕೊಡುತ್ತೆ. ನಿಮ್ಮ ದೇಹ, ಮನಸ್ಸು ದಣಿದಂತೆ ಆಗುತ್ತಿರುತ್ತದೆ. ನಿದ್ರೆ ಕೊರತೆ, ಹೆಚ್ಚಿನ ಒತ್ತಡ, ಅಗತ್ಯವಿಲ್ಲದ ಆಲೋಚನೆಗಳು ನಿಮ್ಮ ಮನಸ್ಸಿನ ಆರೋಗ್ಯದ ಮೇಲೆ ಪರಿಣಾಮ ಬೀರಿತ್ತು. ಆದರೆ ಈಗ ಎಲ್ಲ ಒತ್ತಡ ಕ್ರಮೇಣವಾಗಿ ಕಡಿಮೆಯಾಗುತ್ತೆ. ಆಂತರಿಕವಾಗಿ ಶಾಂತಿ, ನೆಮ್ಮದಿ, ಜೀವನದಲ್ಲಿ ಎಲ್ಲವನ್ನ ಸಾಧಿಸಬಲ್ಲೆ ಎನ್ನುವಂತಹ ಸಂಪೂರ್ಣವಾದ ಆತ್ಮವಿಶ್ವಾಸ. ನಿಮ್ಮ ಕೆಲಸಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಎಲ್ಲ ಕನಸಿನ ಜೀವನವನ್ನ ನಡೆಸಲು ದೇವರು ನಿಮ್ಮನ್ನ ಸಿದ್ಧ ಮಾಡಿದ್ದಾನೆ. ಈ ಸಮಯ ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ನಿಮ್ಮನ್ನ ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ದೀರ್ಘಕಾಲದಿಂದ ಬಳಲುತ್ತಿರುವಂತಹ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಸರಿಯಾದ ಪರಿಹಾರ ಸಿಕ್ಕುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಶಾಂತವಾಗಿದ್ದಾಗ ದೇಹವೂ ಸಹ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಅದೇ ರೀತಿ ನಿಮ್ಮ ಮನಸ್ಸಿನಲ್ಲಿ ತೀವ್ರವಾದ ಒತ್ತಡ ಕಡಿಮೆಯಾದಂತೆ ನಿಮ್ಮ ದೇಹವೂ ಸಹ ಹಗುರವಾಗುತ್ತದೆ, ಮನಸ್ಸು ಕೂಡ ಉತ್ತಮವಾಗಿರುತ್ತೆ. ಈ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಪರಿಹಾರ ಅಂದರೆ ಕೆಲವೊಂದಿಷ್ಟು ಸಮಯ ಯೋಗ ಮತ್ತು ಧ್ಯಾನವನ್ನ ಮಾಡೋದು. ನಿಮ್ಮ ಆಹಾರ ಪದ್ಧತಿಯನ್ನು ಉತ್ತಮ ಮಾಡಿಕೊಳ್ಬೇಕು. ನಡಿಗೆ, ವ್ಯಾಯಾಮ ಎಲ್ಲವೂ ಕೂಡ ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಂದು ಸಾಮರ್ಥ್ಯವನ್ನು ತುಂಬುತ್ತದೆ. ಅಷ್ಟೇ ಅಲ್ಲದೆ ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಭಯ ಕಡಿಮೆ ಆಗುತ್ತೆ. ನಿಮ್ಮಲ್ಲಿ ಅಜ್ಞಾತ ನಂಬಿಕೆ ಬೆಳೆಯುತ್ತದೆ. ಒಬ್ಬ ವಿಶೇಷವಾದ ವ್ಯಕ್ತಿ ನಿಮಗೆ ಸ್ಫೂರ್ತಿಯಾಗುತ್ತಾನೆ. ದೇವರು ನೀಡುವಂತಹ ಅದ್ಭುತವಾದ ಸಂಕೇತ. ನಿಮಗೆ ಬರುವಂತಹ ಸಮಸ್ಯೆಗಳ ವಿರುದ್ಧ ನೀವು ಧೈರ್ಯದಿಂದ ನಿಲ್ಲಲು ಸಾಧ್ಯವಾಗುತ್ತೆ. ನಿಮ್ಮ ಪ್ರಾರ್ಥನೆಗಳು ಕೇಳಿ ಬರುತ್ತವೆ. ಪಿತೃದೇವತೆಗಳ ಆಶೀರ್ವಾದವು ಕೂಡ ನಿಮ್ಮ ಮೇಲೆ ಸುರಿಯುತ್ತದೆ. ಆದ್ದರಿಂದ ಹಳೆಯ ಕರ್ಮ ಫಲಗಳು ಕ್ರಮೇಣವಾಗಿ ಮುರಿದು ಬೀಳುತ್ತವೆ. ಒಟ್ಟಾರೆಯಾಗಿ ಫೆಬ್ರವರಿ 1, 2, 3, 4, 5ನೇ ತಾರೀಕಿನವರೆಗೂ ಕೂಡ ಮಕರ ರಾಶಿಯವರ ಮನೆಯಲ್ಲಿ ಶುಭ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ದೀರ್ಘಕಾಲದ ಕೆಲಸಗಳನ್ನು ಪೂರ್ಣಗೊಳಿಸಬಹುದು. ನಿಮ್ಮ ಸಹಾಯಕ್ಕೆ ಯೋಗ, ಧ್ಯಾನ ಎಲ್ಲವೂ ಕೂಡ ವಿಶೇಷವಾಗಿ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ನಿಮ್ಮ ಜೀವನದಲ್ಲಿ ದೈವಿಕ ರಕ್ಷಣೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಈ ಸಂದರ್ಭದಲ್ಲಿ ನಿಮಗೆ ಹೊಸದಾದ ಒಂದು ಅಕ್ಷರದ ವ್ಯಕ್ತಿ ಪರಿಚಯವಾಗುವ ಮೂಲಕ ಶುಭ ಸಂದೇಶವನ್ನು ತರುತ್ತಾರೆ. ಮಕರ ರಾಶಿಯವರ ಜೀವನದಲ್ಲಿ ಈ ಅಕ್ಷರದೊಂದಿಗೆ ಪ್ರವೇಶ ಮಾಡುವಂತಹ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಅಲ್ಲ, ಬದಲಾಗಿ ಒಳ್ಳೆಯ ಸಂದೇಹಕಾರನಾಗಿರ್ತಾನೆ ಮತ್ತು ಈ ವ್ಯಕ್ತಿಯು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ನಿಗೂಢತೆಗೆ ಉತ್ತರವನ್ನು ತರ್ತಾ ಇದ್ದಾನೆ. ಮಾಹಿತಿಯ ಉತ್ತರದ ಸುಳಿವು ಈ ವ್ಯಕ್ತಿಯ ಮೂಲಕ ನಿಮ್ಮನ್ನ ತಲುಪುತ್ತದೆ. ಈ ವ್ಯಕ್ತಿಯು ನಿಮಗೆ ಬಹಳ ಮುಖ್ಯವಾದ ಪಾಠವನ್ನ ಕಲಿಸುತ್ತಾನೆ.
ನೀವು ಯಾವುದೇ ರೀತಿಯ ಕೆಲಸದಲ್ಲಿ ಕಷ್ಟದಲ್ಲಿ ಸಿಲುಕಿಕೊಂಡಿದ್ರು ಕೂಡ ಅದರೊಂದಿಗೆ ಹೇಗೆ ಮುಂದುವರಿಯಬೇಕು ಆ ವ್ಯಕ್ತಿ ನಿಮಗೆ ತೋರಿಸುತ್ತಾನೆ. ಈ ವ್ಯಕ್ತಿಯು ನೀಡುವಂತಹ ಸಂದೇಶವು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತೆ. ಯಾರಾದರೂ ನಿಮ್ಮನ್ನು ನಂಬುತ್ತಾರೆ, ನಿಮ್ಮ ಪ್ರತಿಭೆಯನ್ನು ಗುರುತಿಸುತ್ತಾರೆ ಅಂತಂದರೆ ಖಂಡಿತವಾಗಿ ಅದು ದೇವರ ಆಶೀರ್ವಾದವಾಗಿರುತ್ತೆ. ಈ ಸಮಯ ನಿಮ್ಮ ಮನಸ್ಸು ಧೈರ್ಯದಿಂದ ತುಂಬುತ್ತೆ. ಒಂದೇ ಒಂದು ಮಾತು ಕೂಡ ಹೇಳುತ್ತೆ, ನಿಮ್ಮ ಜೀವನದ ಹಾದಿ ಸಂಪೂರ್ಣವಾಗುತ್ತಿದೆ, ನೀವು ಯಾವುದಕ್ಕೂ ಹೆದರಬೇಡ ಎಂಬ ಸಂಪೂರ್ಣವಾದ ಸ್ಪಷ್ಟವಾದ ಸಂದೇಶ ನಿಮ್ಮ ಮನಸ್ಸಿನಿಂದ ಹೊರಗೆ ಬರುತ್ತೆ. ಇದು ನಿಮಗೆ ಒಳ್ಳೆಯ ಆರಂಭದ ಒಂದು ವಿಶೇಷವಾದ ಸಮಯ. ಇದನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನೀವು ಹೋಗಬಾರದೇ ಇರುವಂತಹ 3 ಸ್ಥಳಗಳು ಯಾವುದು ಅನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಈ ಒಂದು ಹುಣ್ಣಿಮೆಯ ನಂತರ ಗ್ರಹಗತಿಗಳ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿ ಸಂಚಲನ ಜಾಸ್ತಿ ಆಗಿರೋದ್ರಿಂದ ಖಂಡಿತವಾಗಿ ಜಾಗರೂಕರಾಗಿರಬೇಕು. ಈ 3 ಸ್ಥಳಗಳಿಗೆ ಹೋದರೆ ನಿಮ್ಮ ಪ್ರಾಣ ಕಳೆದುಕೊಳ್ತೀರಾ, ದೇವರು ಕೂಡ ನಿಮ್ಮನ್ನು ಉಳಿಸಲು ಸಾಧ್ಯವಿಲ್ಲ. ಈ ರಾಶಿಯಲ್ಲಿ ಸೇರಿದಂತಹ ಜನರಿಗೆ ಬಹಳ ಮುಖ್ಯವಾದ ಸಂದೇಶ ಅಂದರೆ ಖಂಡಿತವಾಗಿ ನೀವು ಈ 3 ಸ್ಥಳಗಳನ್ನು ಭೇಟಿ ಮಾಡೋದನ್ನು ತಪ್ಪಿಸಬೇಕಾಗುತ್ತೆ. ನಿಮ್ಮ ಜಾತಕದ ಪ್ರಕಾರ ಈ 3 ಸ್ಥಳಗಳಿಗೆ ಹೋದರೆ ನಿಮಗೆ ತೊಂದರೆಗಳು, ನಷ್ಟಗಳು, ದುರಾದೃಷ್ಟಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ. ಅವು ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಹಾಗಾದರೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರು ಯಾವ ಸ್ಥಳಕ್ಕೆ ಹೋಗಬಾರ್ದು ಅಂತ ನೋಡೋದಾದರೆ, ನೀವು ಅಲ್ಲಿಗೆ ಹೋದರೆ ಎದುರಿಸಬೇಕಾದ ಅಪಾಯಗಳೇನು ಅಂತ ನೋಡೋದಾದರೆ, ಮೊದಲಿಗೆ ನಿಮಗೆ ಗೌರವ ಸಿಗದೇ ಇರುವಂತಹ ಸ್ಥಳಗಳಿಗೆ ಹೋಗೋದನ್ನು ತಪ್ಪಿಸಬೇಕಾಗುತ್ತೆ. ಈ ರಾಶಿಯಲ್ಲಿರ್ತಕ್ಕಂತಹ ಜನರು ಸ್ಥಿರತೆ, ಸೌಕರ್ಯ, ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡ್ತೀರಾ. ಸ್ಥಿರತೆ, ಸೌಕರ್ಯ ನಿಮಗೆ ಉತ್ತಮವಾದ ಒಂದು ಶಕ್ತಿಯನ್ನು ಕೊಡುತ್ತೆ. ಅದೇ ರೀತಿ ನಿಮಗೆ ನಕಾರಾತ್ಮಕವಾದ ಶಕ್ತಿಯನ್ನು ಕೊಡ್ತಿರುವಂತಹ ಜಾಗಗಳಿಗೆ ಹೋಗೋದ್ರ ಮೂಲಕ ನಿಮ್ಮಲ್ಲಿ ಶಕ್ತಿ ಕಡಿಮೆ ಆಗುತ್ತೆ. ಮಾನಸಿಕ ಶಾಂತಿ, ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಳ್ತೀರಾ. ಸಂಪೂರ್ಣವಾಗಿ ಹಾನಿಗೆ ಒಳಗಾಗುತ್ತೀರಾ. ನಿಮ್ಮ ಕುಟುಂಬ ಸಂಬಂಧವನ್ನು ಹಾಳು ಮಾಡುವ ಅಪಾಯವಿದೆ. ಈ ಪ್ರಮುಖ ಎಚ್ಚರಿಕೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಯೋಗಕ್ಷೇಮಕ್ಕೋಸ್ಕರ ಮಾತ್ರವಾಗಿದೆ. ಈ ಪ್ರಮುಖ ಜ್ಯೋತಿಷ್ಯ ಸತ್ಯವನ್ನು ತಿಳಿದುಕೊಳ್ಳಿ. ನೀವು ಜೀವನದಲ್ಲಿ ಇಡುವಂತಹ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಜಾಗರೂಕರಾಗಿರಬೇಕು. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಅಪಘಾತಕ್ಕೆ ಕಾರಣವಾಗಬಹುದು. ನಿಮ್ಮ ಜೀವನ ಅಮೂಲ್ಯವಾಗಿದೆ, ಅದನ್ನು ರಕ್ಷಿಸುವುದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಖಂಡಿತವಾಗಿ ಮಕರ ರಾಶಿಯವರು ಯಾವ 3 ಸ್ಥಳಗಳಿಗೆ ಹೋಗಬಾರ್ದು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಯಾವುದೇ ರೀತಿಯ ನಿರ್ಜನ ಪ್ರದೇಶಗಳಿಗೆ ಹೋಗಬಾರ್ದು. ಈ ಸಮಯದಲ್ಲಿ ನೀವು ಬಹಳ ಬುದ್ಧಿವಂತರಾಗಿರ್ತೀರಾ, ವಿಶ್ಲೇಷಣಾಕಾರರಾಗಿರ್ತೀರಾ. ಏನೇ ಮಾಡಿದರೂ ಕೂಡ ವಿವರಗಳಿಗೆ ಹೆಚ್ಚಿನ ಗಮನವನ್ನು ನೀಡ್ತೀರಾ. ಈ ರಾಶಿಯವರು ತುಂಬ ಶ್ರಮಶೀಲರು ಮತ್ತು ಬುದ್ಧಿವಂತರಾಗಿರೋದ್ರಿಂದ ತಮ್ಮ ಗುರಿಯನ್ನು ಸಾಧಿಸಲು ಸಮರ್ಪಿತರಾಗಿರ್ತಾರೆ. ಅವರು ಯಾವಾಗಲೂ ತಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಸುಧಾರಿಸಲು ಪ್ರಯತ್ನ ಮಾಡ್ತಾರೆ. ಅವರ ಸ್ವಭಾವ ತುಂಬ ಸೂಕ್ಷ್ಮವಾಗಿರುತ್ತೆ ಮತ್ತು ಅವರು ಯಾವಾಗಲೂ ಕೂಡ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡೋಕ್ಕೋಗಿ ಕೆಲವೊಮ್ಮೆ ಅತಿಯಾಗಿ ಟೀಕಿಸಬಹುದು. ಬೇರೆಯವರಿಂದ ನೋವನ್ನು ನೀವು ಕಂಡುಕೊಳ್ಬಹುದು. ವಾಸ್ತವವಾಗಿ ನೀವು ಹೋಗಬಾರದ 3 ಸ್ಥಳಗಳಲ್ಲಿ ಮೊದಲನೇ ಸ್ಥಳ ಅಂದರೆ ನಿಮಗೆ ಗೌರವ ಸಿಗದೇ ಇರುವಂತಹ ಜಾಗಕ್ಕೆ ನೀವು ಖಂಡಿತವಾಗಿ ಕಾಲಿಡಬಾರ್ದು. ಇದರಿಂದ ನಿಮಗೆ ತೊಂದರೆ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮನ್ನು ಗೌರವಿಸದೆ ಮತ್ತು ನಿಮಗೆ ಯಾವುದೇ ಮೌಲ್ಯಗಳಿಲ್ಲದ ಸ್ಥಳಗಳಿಗೆ ನೀವು ಗೌರವ ಇಲ್ಲದ ಜನಗಳ ಹತ್ರ ಮಾತನಾಡುವುದನ್ನು ಕೂಡ ತಪ್ಪಿಸಬೇಕಾಗುತ್ತೆ. ಈ ರಾಶಿ ಚಕ್ರ ಚಿಹ್ನೆಯ ಜನರು ಸ್ವಾಭಾವಿಕವಾಗಿ ಗೌರವ ಮತ್ತು ಮೌಲ್ಯವನ್ನು ನಿರೀಕ್ಷೆ ಮಾಡ್ತಾರೆ. ಖಂಡಿತವಾಗಿ ಸ್ಥಿರ ಸ್ವಭಾವ ಮತ್ತು ನಿಷ್ಠಾವಂತ ಮನಸ್ಥಿತಿಯಿಂದಾಗಿ ಕೆಲವೊಂದಿಷ್ಟು ಬಾರಿ ನೀವು ಬೇರೆಯವರಿಂದ ನೋವನ್ನು ಅನುಭವಿಸ್ತೀರಾ. ನಿಮ್ಮ ಸೌಜನ್ಯವನ್ನು ನಿರೀಕ್ಷಿಸ್ತೀರಾ. ಆದರೆ ನೀವು ಎಲ್ಲಿಗೆ ಹೋಗುತ್ತೀರಿ ಅಥವಾ ಯಾರಿಗೆ ಹೋಗುತ್ತಿದ್ದೀರಿ ಎಂಬುದು ಮುಖ್ಯವಾಗುತ್ತೆ. ಅದರ ಬಗ್ಗೆ ಜಾಗರೂಕರಾಗಿರಬೇಕು. ನಿಮ್ಮ ಮಾತುಗಳನ್ನು ಎಲ್ಲಿ ನಿರ್ಲಕ್ಷ್ಯ ಮಾಡ್ತಾರೋ, ನಿಮ್ಮ ಅಭಿಪ್ರಾಯವನ್ನು ಎಲ್ಲಿ ನಿರ್ಲಕ್ಷ್ಯ ಮಾಡ್ತಾರೋ, ಎಲ್ಲಿ ನಿಮ್ಮನ್ನು ತಿರಸ್ಕಾರ ಭಾವದಿಂದ ನಡೆಸಿಕೊಳ್ಳಲಾಗುತ್ತದೋ ಅಂಥವರ ಸಹವಾಸವನ್ನು ಬಿಡಬೇಕು. ನಿಮ್ಮನ್ನು ಅವರು ತಮ್ಮ ಸ್ವಾರ್ಥಕ್ಕಾಗಿ ಮಾತ್ರ ಬಳಸಿಕೊಳ್ತಾರೆ. ಅಂತಹ ಸ್ಥಳಕ್ಕೆ ಮತ್ತೆ ಮತ್ತೆ ಹೋಗಬೇಡಿ. ಈ ರಾಶಿ ಚಕ್ರ ಚಿಹ್ನೆಗೆ ಸ್ವಾಭಿಮಾನ ಬಹಳ ಮುಖ್ಯ. ನಿಮಗೆ ಗೌರವ ಇಲ್ಲದ ಸ್ಥಳಕ್ಕೆ ಹೋಗೋದ್ರಿಂದ ನಿಮಗೆ ತಿಳಿಯದೆ ನಿಮ್ಮ ಸ್ವಾಭಿಮಾನ ಕುಸಿಯುತ್ತದೆ. ಅಂತಹ ಸ್ಥಳಗಳು ಅಥವಾ ಅಂತಹ ಜನರು ನಿಮ್ಮ ಆತ್ಮವಿಶ್ವಾಸವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಮೊದಲಿಗೆ ಇದು ಸಣ್ಣ ಅವಮಾನಗಳಂತೆ ಕಾಣಿಸಿಕೊಳ್ಬಹುದು, ಆದರೆ ಕ್ರಮೇಣವಾಗಿ ನಿಮ್ಮ ಮಾನಸಿಕ ಆರೋಗ್ಯದ ಮೇಲೆ ಗಂಭೀರವಾಗಿ ಪರಿಣಾಮ ಬೀರುತ್ತೆ. ಆದ್ದರಿಂದ ನೀವು ಸ್ವಲ್ಪವಾಗಿ ಕುಸಿಯುತ್ತೀರಾ, ಮೋಸಕ್ಕೆ ಒಳಗಾಗ್ತೀರಾ, ನಿಮ್ಮ ಆರೋಗ್ಯ ಕೆಡುತ್ತದೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನೀವು ಅಸ್ಥಿರವಾಗಿರುವಂತಹ ಜನಗಳ ಹತ್ರ ನೀವು ಸೇರೋದನ್ನು ತಪ್ಪಿಸಬೇಕು. ಅಂದರೆ ನಿಮ್ಮನ್ನು ಮೊದಲು ಹೊಗಳುತ್ತಾರೆ, ನಂತರ ನಿಮ್ಮನ್ನು ಕೀಳಾಗಿ ಕಾಣುತ್ತಾರೆ, ನಿಮ್ಮ ಹತ್ರ ಸಹಾಯವನ್ನು ಪಡೆದುಕೊಳ್ತಾರೆ, ನಂತರ ನಿಮ್ಮನ್ನು ಕಾಲಕಸದ ಥರ ನೋಡ್ತಾರೆ. ಭೂತಮಾನ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಬೇರೆಯವರನ್ನು ಆಶಿಸುತ್ತಾ ತಮ್ಮದೇ ತಪ್ಪನ್ನು ಯೋಚನೆ ಮಾಡುವಂತಹ ಜನಗಳಿಂದ ದೂರ ಇರಬೇಕು. ತಮ್ಮ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನು ಬಳಸಿಕೊಳ್ಳೋರ ಹತ್ರ ನೀವು ದೂರ ಇರಬೇಕು. ಒಟ್ಟಾರೆಯಾಗಿ ನಿಮಗೆ ಸುರಕ್ಷಿತ ವಾತಾವರಣ ಇಲ್ಲ ಅಂತ ಅಂದ ತಕ್ಷಣ ಅಲ್ಲಿಂದ ವಾಪಸ್ ಬರೋದು ಒಳ್ಳೆಯದು. ಯಾರಾದರೂ ನಿಮಗೆ ಗೊತ್ತಿಲ್ಲದಿರೋಂತಹ
ಸ್ಥಳ ಮತ್ತು ಅಸುರಕ್ಷಿತವಾಗಿರುವ ಸ್ಥಳ ರಾತ್ರಿ ಸಂಜೆಯಲ್ಲಿ ನಿಮ್ಮನ್ನು ಕರೆದ್ರೆ ಖಂಡಿತವಾಗಿ ನೀವು ಅಲ್ಲಿಗೆ ಹೋಗಬೇಡಿ. ವಿಶೇಷವಾಗಿ ಈ ಸಮಯದಲ್ಲಿ ನೀವು ಹೋಗೋದ್ರಿಂದ ನಿರ್ಜನ ಪ್ರದೇಶದಲ್ಲಿ ನಿಮಗೆ ಖಂಡಿತ ಒಳಿತಾಗೋದಿಲ್ಲ. ಕೆಟ್ಟ ಅನುಭವ ಆಗ್ತಾ ಹೋಗುತ್ತೆ. ನಿಮ್ಮ ಜೀವನಕ್ಕೆ ಹಾನಿ ಉಂಟಾಗುತ್ತೆ. ಈ ಸಮಯ ನಕಾರಾತ್ಮಕ ಶಕ್ತಿಗಳು ಹೊರಗಡೆ ತುಂಬ ಇರೋದ್ರಿಂದ ಹುಣ್ಣಿಮೆ ಆದ ಕಾರಣದಿಂದ ಅಪಾಯದಿಂದ ರಕ್ಷಿಸೋಕೆ ದೇವರಿಂದ ಕೂಡ ಸಾಧ್ಯವಾಗೋದಿಲ್ಲ. ಏಕೆಂದರೆ ನಿಮಗೆ ಬುದ್ಧಿವಂತಿಕೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಯಾವ ಸ್ಥಳಕ್ಕೆ ಹೋಗಬೇಕು, ಯಾರ ಜೊತೆ ವ್ಯವಹಾರ ಮಾಡಬೇಕು ಅನ್ನುವಂತಹ ಮನಸ್ಸನ್ನು ನೀವು ಬದಲಾಯಿಸಿಕೊಳ್ಬೇಕಾಗುತ್ತೆ. ಈ ನಿಯಮವನ್ನು ಪಾಲಿಸಿದರೆ ಶಾಂತಿ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದ ಸಂತೋಷ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಉಳಿಯುತ್ತದೆ. ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ನೀರಿರುವಂತಹ ಸ್ಥಳದಲ್ಲಿ ಹುಣ್ಣಿಮೆ ಮುಗಿದ ನಂತರ 5 ದಿನಗಳ ಕಾಲ ಹೋಗಬೇಡಿ. ಅಂದರೆ ತುಂಬ ದೂರ ಹೋಗೋದು ಒಳ್ಳೆಯದಲ್ಲ. ಅದರ ನಂತರ ನಿರ್ಜನ ಪ್ರದೇಶಕ್ಕೆ ಹೋಗಬೇಡಿ ಮತ್ತು ಯಾವ ದೇವಾಲಯದಲ್ಲಿ ದೀಪ ಹಚ್ಚೋದಿಲ್ಲ, ಪೂಜೆ ಮಾಡೋದಿಲ್ಲ ಅಂತಹ ದೇವಾಲಯದ ಹತ್ರ ಹೋಗಬೇಡಿ. ಒಟ್ಟಾರೆಯಾಗಿ ಈ ಒಂದು ಕೆಲವೊಂದಿಷ್ಟು ಜಾಗಗಳಿಗೆ ನೀವು ಹೋಗೋದನ್ನು ನಿರ್ಲಕ್ಷಿಸಬೇಕು. ಇಲ್ಲದಿದ್ದಲ್ಲಿ ಅಪಾಯ ಅನ್ನೋದು ಕಟ್ಟಿಟ್ಟ ಬುತ್ತಿ. ಖಂಡಿತವಾಗಿ ಈ ಸಮಯ ದೇವರ ಒಂದು ಜಪ ತಪ ಮಾಡೋದು ಮತ್ತು ಹುಣ್ಣಿಮೆಯ ದಿನ ಶಿವನನ್ನು ಆರಾಧನೆ ಮಾಡೋದು ನಿಮಗೆ ಶಕ್ತಿಯನ್ನು ತಂದುಕೊಡುತ್ತೆ. ಈ ಸಮಯ ನಿಮ್ಮ ಜೀವನವನ್ನು ಸುರಕ್ಷಿತವಾಗಿ ಮತ್ತು ಸಂತೋಷವಾಗಿರಲು ಬಯಸುತ್ತಿದ್ದರೆ, ಆದಾಗ್ಯೂ ವಿಶೇಷವಾಗಿ ರಾಶಿ ಚಕ್ರ ಚಿಹ್ನೆಯ ಜಾತಕದಲ್ಲಿರ್ತಕ್ಕಂತಹ ಪ್ರಕಾರ ನೀವು 3 ಸ್ಥಳಗಳಿಂದ ಸಂಪತ್ತನ್ನು ಪಡೆದುಕೊಳ್ತೀರಾ. ಆದರೆ ನಾವು ಅವರ ಜೀವನವನ್ನು ಪರಿಶೀಲಿಸಿದರೆ ಅವರು ಈ 3 ಸ್ಥಳಗಳಿಂದ ಬಹಳಷ್ಟು ಹಣವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ. ಅದೇ ರೀತಿ ಹಣವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ನಿಮಗೆ ಯಶಸ್ಸು ಸಿಗುತ್ತೆ. ವ್ಯಾಪಾರ ಕ್ಷೇತ್ರಕ್ಕೆ ಪ್ರಯತ್ನಿಸಿದರೆ ಅದರಲ್ಲೂ ಕೂಡ ನೀವು ಲಾಭವನ್ನು ಕಂಡುಕೊಳ್ತೀರಾ. ವ್ಯವಹಾರದಲ್ಲಿ ಪವಾಡಗಳನ್ನು ಸೃಷ್ಟಿಸಬಹುದು. ಈ ಹುಣ್ಣಿಮೆಯ ನಂತರ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸ ಕೂಡ ನಿಮಗೆ ಸಕ್ಸಸ್ ಆಗ್ತಾ ಹೋಗುತ್ತೆ. ಒಟ್ಟಾರೆ ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡದೆ ಬಂದಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ದೇವರ ಅನುಗ್ರಹಕ್ಕೆ ಪಾತ್ರರಾಗಿ. ಆದ್ದರಿಂದ ಈ ರಾಶಿ ಚಕ್ರ ಚಿಹ್ನೆಯವರು ಖಂಡಿತವಾಗಿ ಈ ವಿಷಯದ ಬಗ್ಗೆ ಗಮನವನ್ನು ಕೊಡಬೇಕು. ಬಹಳಷ್ಟು ಹಣ ಗಳಿಸುವ ಅವಕಾಶ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿ ಯಾರು ನಿಮಗೆ ಗೌರವವನ್ನು ಕೊಡ್ತಾರೆ, ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತಾರೆ ಮತ್ತು ನಿಮ್ಮನ್ನು ಯಾವಾಗಲೂ ಕೂಡ ಗೌರವದಿಂದ ನೋಡ್ಕೊಳ್ತಾರೆ, ಅಂಥವರ ಸಹವಾಸ ನಿಮಗೆ ಒಳ್ಳೆಯದನ್ನು ಮಾಡುತ್ತೆ. ಈ ಸಮಯ ನೀವು ಪ್ರಗತಿಯನ್ನು ನೋಡಲು ಬಯಸಿದರೆ ಕೆಲವೊಂದಿಷ್ಟು ಪರಿಹಾರವನ್ನು ಕೂಡ ಅನುಸರಿಸಬೇಕಾಗುತ್ತೆ. ಓಂ ಮಹಾಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಬೇಕು. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮಂತ್ರವನ್ನು ಪಠಿಸಬೇಕು ಮತ್ತು ಕನಕದಾರ ಸ್ತೋತ್ರವನ್ನು ಕೇಳೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಶಕ್ತಿ, ಆತ್ಮವಿಶ್ವಾಸ, ಧೈರ್ಯ ಹೆಚ್ಚಾಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಪಾತ್ರರಾಗ್ತೀರಾ. ಅಷ್ಟೇ ಅಲ್ಲದೆ ವಿಷ್ಣು ಸಹಸ್ರನಾಮವನ್ನು ಪಠಿಸೋದ್ರಿಂದ ಜೀವನದಲ್ಲಿ ಗೊಂದಲಗಳು ದೂರವಾಗುತ್ತೆ. ನಿರ್ಧಾರ ಮಾಡೋದಕ್ಕೆ ಮನಸ್ಸು, ಧೈರ್ಯ ಬರುತ್ತೆ. ಅಷ್ಟೇ ಅಲ್ಲದೆ ಈ 3 ನಿರ್ಜನ ಪ್ರದೇಶಗಳಿಗೆ ಹೋಗೋದನ್ನು ಖಂಡಿತವಾಗಿ ತಪ್ಪಿಸಿ. ನಿಮ್ಮ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಯನ್ನು ನೀವು ನೋಡ್ತೀರಾ. ಈ ಒಂದು ಹುಣ್ಣಿಮೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ. ಫೆಬ್ರವರಿ 1ರಿಂದ 5ನೇ ತಾರೀಕಿನವರೆಗೂ ಕೂಡ ನಿಮ್ಮ ಮೇಲೆ ನೀವು ಜೋಪಾನವಾಗಿರಬೇಕು, ಜಾಗರೂಕರಾಗಿರಬೇಕು. ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನಿರ್ಧಾರವನ್ನು ಕೂಡ ಗೌರವದಿಂದ ತೆಗೆದುಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ನೀವು ಕರಾಗ್ರೆ ಹೊಸತೆ, ಲಕ್ಷ್ಮೀ ಕರಮೂಲೆ, ಸರಸ್ವತಿ ಕರಮುದ್ದೆ ಸ್ಥಿತಿ, ಗೌರಿ ಪ್ರಭಾತೆ ಕರದರ್ಶನಂ ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಖಂಡಿತವಾಗಿ ನೀವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸೋದು ನಿಮಗೆ ಎಲ್ಲದರಿಂದಲೂ ಕೂಡ ಶುಭವನ್ನು ಉಂಟು ಮಾಡುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.